ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ ಸ್ಟೈಫಂಡ್ ಹಗರಣ. ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ ಈಗ ಸದ್ದು ಮಾಡ್ತಾ ಇದೆ ಸ್ಟೈಫಂಡ್ ಹಗರಣ. ಯಾವ ರೀತಿ ಏನಾಗಿದೆ ಆ ಕಾಲೇಜಲ್ಲಿ, ಯಾವ ರೀತಿ ಹಗರಣ ಈಗ ಬಯಲಿಗೆ ಬಂದಿರೋದು ಅಂತಂದ್ರೆ, ಮಹದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜಲ್ಲಿ ಈ ಸ್ಟೈಫಂಡ್ ಹಗರಣ ಈಗ ಸದ್ದು ಮಾಡ್ತಾ ಇರೋದು. ಪಿಜಿ ವೈದ್ಯರ ಶಿಷ್ಯ ವೇತನದಲ್ಲಿ ಭಾರಿ ಗೋಲ್ಮಾಲ್ ನಡೆದಿರೋದು ಈಗ ಗೊತ್ತಾಗಿದೆ. ಕಾಲೇಜು ಆಡಳಿತ ಮಂಡಳಿಯೇ ಆಡ್ತಾ ಇರುವಂತಹ ಆಟ ಇದು. ಟಿವಿ9 ಬಳಿ ಇದೆ ವಿದ್ಯಾರ್ಥಿಗಳ ಎಕ್ಸ್ಕ್ಲೂಸಿವ್ ಆಡಿಯೋ. ವಿದ್ಯಾರ್ಥಿಗಳೇ ಹೇಳಿರೋದು ಏನೇನಾಗಿದೆ ಅಂತ. ಸರ್ಕಾರದಿಂದ ಬರುವಂತಹ ಶಿಷ್ಯ ವೇತನ 40,000 45,000 ಶಿಷ್ಯ ವೇತನ ಬರುತ್ತೆ, ಸ್ಟೈಫಂಡ್ ಬರುತ್ತೆ. ಶಿಷ್ಯ ವೇತನ ವಾಪಸ್ ತೆಗೆದುಕೊಳ್ತಾ ಇದೆ ಅಂತೆ ಕಾಲೇಜು ಆಡಳಿತ ಮಂಡಳಿ. ವಿದ್ಯಾರ್ಥಿಗಳಿಂದ ಬ್ಲಾಂಕ್ ಚೆಕ್ ಅನ್ನು ಪಡೆದು ಹಣ ವಸೂಲಿ ಮಾಡ್ತಾ ಇದೆ. ತಿಂಗಳಿಗೆ ಕೋಟಿ ಕೋಟಿ ರೂಪಾಯಿಯನ್ನ ಕಾಲೇಜು ಲೂಟಿ ಮಾಡ್ತಾ ಇದೆ. ಪ್ರತಿಷ್ಠಿತ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಕಾಲೇಜು ಇದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಬರಬೇಕಾದಂತಹ ಸ್ಟೈಫಂಡ್ ಅನ್ನ ರಿವರ್ಸ್ ಮಾಡಿ ವಾಪಸ್ ಅವರೇ ಖಜಾನೆಗೆ ತುಂಬಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಎಸ್ ಮಾಲ್ತೇಶ್, ಇಂತಹ ಘಟನೆ ಎಷ್ಟೋ ಸಮಯದಿಂದ ನಡೀತಿದೆ. ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಡೀತಾ ಇರಬಹುದು, ಆದ್ರೆ ಇವ್ರ ಗಮನಕ್ಕೆ ಬಂದಿರೋದು ಈಗಲೂ ಅಥವಾ ಈಗ ಈ ವಿದ್ಯಾರ್ಥಿಗಳು ಅದನ್ನ ಹೇಳ್ಕೊಳ್ತಾ ಇದ್ರು ಅಂದ್ರೆ ಎಷ್ಟು ಹಣ ಮಾಡಿರಬಹುದು ಈ ರೀತಿ ಅಂತ ತಮಗೆ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂತ ರೀತಿಯ ಕೆಲವು ವಿದ್ಯಾರ್ಥಿಗಳಿಗೆ ಭಯ ಇರುತ್ತೆ ಕಾಲೇಜ್ ಆಡಳಿತ ಮಂಡಳಿಯಿಂದ ಏನಾದ್ರು ಅಂತ. ಬಟ್ ವಿದ್ಯಾರ್ಥಿಗಳ ನಡುವಿನ ಒಂದು ಆಡಿಯೋ ಸಂಭಾಷಣೆ ನೀವು ಹೇಳಿದಾಗೆ ಇದನ್ನೆಲ್ಲ ಈಗ ಬಯಲಿಗೆ ತರ್ತಾ ಇದೆ. ಆಯಾ ರಾಜ್ಯದ ಏನು ಮೆಡಿಕಲ್ ಕಾಲೇಜಸ್ ಇರುತ್ತೆ ಸರ್ಕಾರದ, ಆ ಸ್ಟೂಡೆಂಟ್ಸಿಗೆ ಏನು ಸ್ಟೈಫಂಡ್ ಕೊಡ್ತಾರೆ, ಸೇಮ್ ಸ್ಟೈಫಂಡು ಪ್ರೈವೇಟ್ ಫೈನಾನ್ಸ್ಡ್ ಮೆಡಿಕಲ್ ಕಾಲೇಜಸ್ ಕೊಡಬೇಕಂತ ಆರ್ಡರ್ ಇದೆ. ಅದ್ರ ಪ್ರಕಾರ ಮಹದೇವಪ್ಪ ರಾಂಪುರ ಕಾಲೇಜವರು ಏನು ಆರ್ಡರ್ ಇದೆ ಆ ಪ್ರಕಾರ ಸ್ಟೈಫಂಡ್ ಹುಡುಗರ ಅಕೌಂಟಿಗೆ ಹಾಕ್ತಾರೆ. ಮತ್ತು ಹಿಂಭಾಗದ ಮುಖಾಂತರ ಅವರು ಚೆಕ್ಸ್ ಅಡ್ವಾನ್ಸ್ ತೊಗೊಂಡಿರ್ತಾರೆ 36 ತಿಂಗಳದು. ಆ ಚೆಕ್ಸನ್ನು ಸ್ವಂತ ಡೀನು ಮತ್ತು ಅಕೌಂಟೆಂಟ್ ಸೇರಿಬಿಟ್ಟು ಎಲ್ಲ ಸುಮಾರು 1 ವರ್ಷಕ್ಕೆ 100 ಜನ ಅಡ್ಮಿಷನ್ ತೊಗೊಳ್ತಾರೆ. 3 ವರ್ಷ ಕೋರ್ಸ್ ಅಂದರೆ 300 ಜನದ ಚೆಕ್ಸನ್ನು ಅವರೇ ಕಾಲೇಜ್ದವರೇ ವಿಡ್ರಾ ಮಾಡ್ತಾರೆ. ಇದು ಸುಮಾರು ತಿಂಗಳಿಗೆ 1,20,00,000 ರೂಪಾಯಿ ಆಗುತ್ತೆ. ಸುಮಾರು 5-6 ವರ್ಷಗಳಿಂದ ನಡೀತಾ ಬಂದಿದೆ. ಅಂದರೆ 80-90 ಕೋಟಿ ರೂಪಾಯಿ ಇಲ್ಲಿ ಅಕ್ರಮವಾಗಿ ಅವರು ವಿಡ್ರಾ ಮಾಡಿದ್ದಾರೆ. ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ED ವರೆಗೂ ಕೇಸ್ ಬರುತ್ತೆ. ಬಿಕಾಸ್ ಇಟ್ಸ್ ಎನ್ ಎಕ್ಸ್ಟಾರ್ಷನ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕಮ್ಸ್ ಅಂಡರ್ ದಿಸ್. ಆಯಾ ರಾಜ್ಯದ ಏನು ಮೆಡಿಕಲ್ ಕಾಲೇಜಸ್ ಇರುತ್ತೆ ಸರ್ಕಾರದ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ ಈ ಮಟ್ಟಿಗಿನ ಹಗರಣ ಅಂತಂದ್ರೆ ಎಷ್ಟು ಸಮಯದಿಂದ ನಡೀತಾ ಇದೆ ಇದು, ಮತ್ತೆ ಯಾಕೆ ಯಾರು ಕೂಡ ಇದ್ರ ಬಗ್ಗೆ ಬಾಯಿ ಬಿಟ್ಟಿಲ್ಲ ಇಲ್ಲಿ ತನಕ? ಸುಕನ್ಯಾ ಏನಂತಾರೆ, MBBS ಮುಗಿದ ತಕ್ಷಣ PG ಕೋರ್ಸ್ ಏನಿರುತ್ತೆ ಆ PG ಕೋರ್ಸ್ ನಲ್ಲಿ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣ ಅದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರ್ತಕ್ಕಂಥ ಮಹದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜ್ನಲ್ಲಿ ಸದ್ಯ ಏನಂತದ್ದು ಈ ಮಟ್ಟದ ಒಂದು ಹಗರಣ ಕೇಳಿ ಬರ್ತಾ ಇದೆ. ಅದು ಸ್ವತಃ PG ವಿದ್ಯಾರ್ಥಿಗಳೇ ತಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನ ಬೇರೆಯೊಬ್ಬರ ಬಳಿ ಹೇಳಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದಲ್ಲದೆ ಏನು ಅಂತಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೂ ಕೂಡ ಪತ್ರ ಬರೆದು ಈ ಒಂದು ಏನ್ ತಮ್ಗಾದಂತ ಅನ್ಯಾಯ ಏನು ಸರ್ಕಾರದಿಂದ ಪ್ರತಿ ತಿಂಗಳು ಏನು ಅವರಿಗೆ 40,000 ರಿಂದ 45,000 ರೂಪಾಯಿ ಸ್ಟೈಫಂಡ್ ಬರುತ್ತೆ, ಆ ಸ್ಟೈಫಂಡ್ ಅನ್ನ ನೇರವಾಗಿ ಆ ಕಾಲೇಜು ಆಡಳಿತ ಮಂಡಳಿ ಅವ್ರ ಕಡೆಯಿಂದ ಬ್ಲಾಂಕ್ ಚೆಕ್ ಅನ್ನ ತೆಗೆದುಕೊಂಡು ರಿಟರ್ನ್ ತೆಗೆದುಕೊಳ್ಳುತ್ತೆ ಅನ್ನುವಂತ ಒಂದು ಅನ್ಯಾಯವನ್ನ ಸಾಕಷ್ಟು ಬಾರಿ ತಮ್ಮ ಏನು ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತು ತಮ್ಮ HODಗಳ ಬಳಿಗೂ ಕೂಡ ಹೇಳ್ಕೊಂಡ್ರು ಕೂಡ ಇಲ್ಲಿವರೆಗೂ ಅನ್ಯಾಯ ಸರಿಯಾಗಿಲ್ಲ. ಸರಿಸುಮಾರು 300ಕ್ಕೂ ಹೆಚ್ಚು PG ವಿದ್ಯಾರ್ಥಿಗಳು ಸದ್ಯ ಏನಂತಂದ್ರೆ MRMC ಮೆಡಿಕಲ್ ಕಾಲೇಜ್ ನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಏನಂತಾರೆ, ತಾವು PG ಕೋರ್ಸ್ ಅನ್ನ ಮುಗಿಸ್ಬೇಕಾಗುತ್ತೆ. ಆ ಒಂದು ಹೆದರಿಕೆಯಿಂದ ಸದ್ಯ ವಿದ್ಯಾರ್ಥಿಗಳು ಯಾರು ಕೂಡ ಬಹಿರಂಗವಾಗಿ ಆ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಏನು ಅಂತಂದ್ರೆ ಅಸಮಾಧಾನ ಹೊರ ಹಾಕ್ತಿಲ್ಲ. ಸದ್ಯ ಆಡಿಯೋ ಪ್ರಕಾರ ಮತ್ತು TV9ಗೆ ಸಿಕ್ಕಿರ್ತಕ್ಕಂಥ ಏನು ದಾಖಲೆ ಏನಿದೆ, ಆ ಟ್ರಾನ್ಸಾಕ್ಷನ್ ದಾಖಲೆ ಏನಿದೆ, MRMC ಕಾಲೇಜ್ಗೆ ಬರ್ತಕ್ಕಂಥ ಸ್ಟೈಫಂಡ್ ಎಷ್ಟಿತ್ತು ಮತ್ತು ಆ ವಿಡ್ರಾ ಆದಂತ ಚೆಕ್ ಏನಿದೆ ಅದೆಲ್ಲವೂ ಕೂಡ MRMC ಮಾಡಿರ್ತಕ್ಕಂಥ ಅಂದರ್ಬಾರ್ ಆಟದ ಆ ಸಾಕ್ಷ್ಯವನ್ನ TV9 ಸದ್ಯ ಬಿಚ್ಚಿಡ್ತಾ ಇರ್ತಕ್ಕಂಥದ್ದು. ಸುಮಾರು 300 ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ಬರ್ತಕ್ಕಂಥ ಸ್ಟೈಫಂಡ್ ಅನ್ನ ನೇರವಾಗಿ ಆ ಕಾಲೇಜು ವಾಪಸ್ ತೆಗೆದುಕೊಳ್ಳುವಂತ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ದತ್ತಾತ್ರೇಯ.